ಅಬಕಾರಿ ಹಗರಣದ ನೈತಿಕ ಹೊಣೆ ಹೊತ್ತು ಸಚಿವ ಆರ್ಬಿ ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕು ಮತ್ತು ಭ್ರಷ್ಟಾಚಾರದ ವಿರುದ್ಧ ತನಿಖೆಯಾಗಬೇಕು ಎಂದು ಆಗ್ರಹಿಸಿ ವಿರೋಧ ಪಕ್ಷಗಳಾದ ಜೆಡಿಎಸ್ ಬಿಜೆಪಿ ಸದಸ್ಯರು ನಿನ್ನೆಯಿಂದ ಆರಂಭಿಸಿದ್ದ ಅಹೋರಾತ್ರಿ ಧರಣಿಯನ್ನು ಇಂದು ಮುಂದುವರೆಸಿದರು. ಅದರ ನಡುವೆ ವಿರೋಧ ಪಕ್ಷಗಳ ಗದ್ದಲ, ಧಿಕ್ಕಾರ ಘೋಷಣೆ, ಸಭಾತ್ಯಾಗದ ನಡುವೆಯೂ ರಾಜ್ಯ ಸರ್ಕಾರದ ಅಧಿಕೃತ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಮಂಡಿಸಿದ್ದ ನಿರ್ಣಯದ ಮೇಲೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚರ್ಚೆಯಲ್ಲಿ ಭಾಗವಹಿಸಿದ್ದು, ಕೇಂದ್ರ ಸರ್ಕಾರ ಹೊಸದಾಗಿ ರೂಪಿಸಿರುವ ವಿಬಿಜಿ ರಾಮ್ಜಿ ಯೋಜನೆ ಜನಪರವಾಗಿದೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಪೂರಕವಾಗಿದೆ, ಕಾಯ್ದೆ ಬಗ್ಗೆ ಅನಗತ್ಯವಾಗಿ ಅಪಪ್ರಚಾರ ಮಾಡಲಾಗುತ್ತಿದೆ, ರಾಜ್ಯ ಸರ್ಕಾರ ವಿಬಿಜಿ ರಾಮ್ಜಿ ವಿರುದ್ಧವಾಗಿ ನಿರ್ಣಯ ಮಂಡಿಸುವ ಮೂಲಕ ಕೇಂದ್ರದೊಂದಿಗೆ ಸಂಘರ್ಷ ನಡೆಸುತ್ತಿರುವುದು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದರು. ಆಡಳಿತ ಪಕ್ಷದ 14ಕ್ಕೂ ಹೆಚ್ಚು ಸದಸ್ಯರು ಸೇರಿ ಒಟ್ಟು 6 ಗಂಟೆ 51 ನಿಮಿಷ ಚರ್ಚೆಯಾಯಿತು. ಅದರಲ್ಲಿರುವಂತಹ ನ್ಯೂನತೆಗಳ ಬಗ್ಗೆ ಅಧ್ಯಕ್ಷರು ಇವತ್ತು ನ್ಯೂನತೆಗಳು ಏನು? ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಯಾವುದೇ ನಿರ್ಣಯವಾಗಿದ್ದರೂ ಸಚಿವರ ಉತ್ತರವನ್ನು ಒಳಗೊಂಡಂತೆ 5 ಗಂಟೆಗಳ ಒಳಗೆ ಚರ್ಚೆ ಮುಗಿಸಬೇಕು. ಈಗ ಕಾಲಾವಧಿ ಮೀರಿರುವುದರಿಂದ ನಿರ್ಣಯ ಹಾಗೂ ಅದರ ಸಂಬಂಧದ ಚರ್ಚೆಗಳು ಅಸಿಂಧುಗೊಳ್ಳಲಿವೆ ಎಂದು ಕ್ರಿಯಾಲೋಪದ ಅಡಿ ಆಕ್ಷೇಪಿಸಿದರು. ನೋಡಿ, ಅವರೊಂದು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಅವಧಿ ಮೀರಿ ಚರ್ಚಿಸಲು ನಿಯಮದಲ್ಲೇ ಅವಕಾಶವಿದೆ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ರೂಲಿಂಗ್ ನೀಡಿದರು. ಬಿಜೆಪಿಯ ಆರಗ ಜ್ಞಾನೇಂದ್ರ, ಈ ನಿರ್ಣಯ ಸಿಂಧುವಾಗುವುದಿಲ್ಲ, ಕೇಂದ್ರ ಸರ್ಕಾರ ಕಾಯ್ದೆ ರೂಪಿಸಿದೆ, ಇಲ್ಲಿ ಚರ್ಚೆ ಮಾಡುವುದರಿಂದ ಅದನ್ನು ತಡೆಯಲು ಆಗುವುದಿಲ್ಲ, ವಿಬಿಜಿ ರಾಮ್ಜಿ ಯೋಜನೆಗೆ ಶೇಕಡಾ 40ರಷ್ಟು ಅನುದಾನ ನೀಡಲಾಗದೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಎಂದು ಆರೋಪಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ತಮ್ಮನ್ನು ಒಳಗೊಂಡಂತೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಬೆಂಬಲಿಸುತ್ತೇವೆ, ಸರ್ಕಾರದ ನಿರ್ಣಯವನ್ನು ವಿರೋಧಿಸುತ್ತೇವೆ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದಿಂದ ಜನರ ಗಮನ ಬೇರೆಡೆ ಸೆಳೆಯಲು ರಾಜ್ಯ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ, ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ 6 ಪ್ರಮುಖ ಅಂಶಗಳು ಒಪ್ಪಿತವಲ್ಲ ಎಂದು ವಿವರಿಸಿದಲ್ಲದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಬೇಕು ಎಂದು ಪ್ರತಿಪಾದಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಣಯ ಅಂಗೀಕಾರಕ್ಕೆ ಮನವಿ ಮಾಡಿದರು. ಕೃಷಿ ಊಟ ಮಾಡ್ಕೊಳ್ಳಿ, ವಿರೋಧ ಪಕ್ಷಗಳು ನಿರ್ಣಯ ವಿರೋಧಿಸಿ ಸಭಾತ್ಯಾಗ ಮಾಡಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿ ಮತದ ಮೂಲಕ ನಿರ್ಣಯ ಅಂಗೀಕಾರಗೊಂಡಿದೆ ಎಂದು ಪ್ರಕಟಿಸಿದರು. ಈ ನಿರ್ಣಯದ ಮೇಲೆ ನಡೆದ ಚರ್ಚೆಯಲ್ಲಿ 17 ಸದಸ್ಯರು ಭಾಗವಹಿಸಿ 6 ಗಂಟೆ 51 ನಿಮಿಷ ಚರ್ಚೆ ನಡೆಸಿದ್ದು ದಿನಾಂಕ 4/2/2026 ಅಂಗೀಕರಿಸಲಾಗಿದೆ. ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ.